ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಸಂಡೇ ವ್ಲಾಗ್ನ ತೋರಿಸ್ತಾ ಇದ್ದೀನಿ. ಮನೆ ಮೇಲೆ ಸೀಟ್ ಮೇಲೆ ಹಲಸಿನಕಾಯಿ ಬಿದ್ದು ಸೀಟ್ ಡ್ಯಾಮೇಜ್ ಆಗಿತ್ತು. ಅದನ್ನು ರೆಡಿ ಮಾಡ್ಕೊಂಡ್ವಿ. ಹಾಗೆ ರೂಫ್ ಮೇಲೆ ತುಂಬ ಕಸ ಇತ್ತು, ಅದನ್ನು ಕೂಡ ಕ್ಲೀನ್ ಮಾಡಿದ್ವಿ. ಅದಲ್ಲದೆ ಎರೆಹುಳು ತುಂಬ ಇತ್ತು, ಅದನ್ನು ಕೂಡ ತೆಗೆದ್ವಿ. ನನ್ನ ಇಬ್ಬರು ಮಕ್ಕಳು ಕೆಳಗಡೆನೇ ಇರಿ, ನಾನು ಮೇಲ್ಗಡೆ ಹೋಗಿ ನಾನು ಅಪ್ಪ ಕ್ಲೀನ್ ಮಾಡಿ ಬರ್ತೀವಿ ಅಂತ ಹೇಳಿದ್ವಿ. ಆದರೆ ಅವ್ರು ಕೇಳಿಲ್ಲ, ಇಬ್ಬರೂ ಬಂದರು. ಅದರಲ್ಲಂತೂ ನನ್ನ ಚಿಕ್ಕ ಮಗ ತುಂಬ ಹಠ ಮಾಡ್ಕೊಂಡು ಬಂದ, ಸುಮ್ಮನೆ ಇರಪ್ಪ ಕೆಳಗಡೆ ಅಜ್ಜಿ ಹತ್ರ ಅಂದರೆ ಕೇಳಲಿಲ್ಲ. ಈಗ ಬರೋದು ಬಂದುಬಿಟ್ಟು ತುಂಬ ಸೊಳ್ಳೆ ಕತ್ತಿದೆ ಅಂತ ತುಂಬ ಹಠ ಮಾಡ್ತಾಯಿದ್ದ. ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ರೇಗ್ದೆ, ಅದಕ್ಕೆ ಹಠ ಮಾಡಿಕೊಂಡು ಅಳ್ತಾ ಇದ್ದಾನೆ. ನಾನು ರೇಗ್ದೆ ಅಂತ ಹೇಳಿ, ನಾನು ಕೋಪ ಬಂದಾಗ ನನಗೆ ರೇಗ್ಬಿಟ್ಟಾಗ ಅವನಿಗೆ ನಾನು ಹಗ್ ಮಾಡಿ ಕಿಸ್ ಮಾಡಬೇಕು. ಅಲ್ಲಿವರೆಗೂ ಅವ್ನಿಗೆ ಸಮಾಧಾನ ಆಗಲ್ಲ, ಸುಮ್ಮನೆ ಅಳ್ತಾನೆ ಇರ್ತಾನೆ. ಈಗ ನನಗೆ ಹಗ್ ಮಾಡು ಕಿಸ್ ಮಾಡು ಅಂತ ಕೇಳ್ತಾ ಇದ್ದಾನೆ. ನಾನು ಅದಕ್ಕೆ ಮಾಡಲ್ಲ ಹೋಗು ಅಂತ ಹೇಳಿದ್ದೆ. ತುಂಬ ಹಠ ಮಾಡ್ತಾ ಇದ್ದಾನೆ. ಹೇಳು ಬೇಗ ಏನು ಮಾಡಬೇಕು ಅಂತ. ಕ್ಯಾಮ್ರಾ ಇಟ್ಕೊಂಡ ತಕ್ಷಣ ನೀನು ನಡ್ಕೊಂಬಂದ್ಬಿಡ್ತೀಯ. ಅದೇನು ಮಾಡ್ಬೇಕು ಹೇಳೋಣ, ಅದಕ್ಕೆ ನಾನು ಏನು ಮಾಡಬೇಕು? ಇನ್ನೊಂದು ಸಲ ಹೇಳ್ಬಿಡು, ಇನ್ನೊಂದ್ಸಲ ಕಿಸ್ಸು ಕೊಟ್ಟು ಹಗ್ಗು ಮಾಡಬೇಕಾ? ಯಾಕೆ ಮಾಡಬೇಕು ನಿಂಗೆ ಅದನ್ನೆಲ್ಲ? ಆಯ್ತು, ಏನು ಮಾಡಬೇಕು? ಹಗ್ಗು ಮಾಡಲಿಲ್ವಾ? ಸಾರಿ, ಹಗ್ಗೆ ಮಾಡಿಲ್ವಾ? ಓಕೆ, ಥ್ಯಾಂಕ್ ಯು, ಸಾರಿ. ಓಕೆ, ಏನು ಕೊಡಲಿ ನಿಂಗೆ? ಫೋನ್ ಏನಕ್ಕೆ? ಫೋನ್ ಏನು ಮಾಡ್ತೀಯ ಹೇಳು? ಫೋನೆಲ್ಲ ಬೇಡ. ಅನ್ನಿ ಹುಷಾರು. ಹಂಗೆ ನಾನು ಗಂಟೆ ಬರೋಕ್ಕಾಗಲ್ಲ, ನೀನೇ ಅನ್ಸ್ಕೋಬೇಕು. ಹಂಗೆ ಹೇಳೋದಲ್ಲ ಇದು, ಇರು ಹಿಂಗಿರ್ತೀನಿ. ಮನೆ ಮೇಲಂತೂ ತುಂಬಾ ಎರೆಹುಳುಗಳಾಗ್ಬಿಟ್ಟಿದ್ವು. ನೋಡಿದ್ರೇ ಭಯ ಆಗುತ್ತೆ. ಎಷ್ಟೊಂದಿತ್ತು ಅಂದರೆ ಯಪ್ಪ ದೇವ್ರೆ. ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನಿಂಗ್ ಎಲ್ಲ ಮುಗೀತು. ನವಿ ಹೋಗಿ ಫಿಶ್ನ ತೊಗೊಂಡು ಬಂದಿದ್ರು, ನಾನು ಕೂಡ ಹೋಗಿದ್ದೆ. ಸೊ ಹೊರಗಡೆ ತವಾ ಫ್ರೈ ಮಾಡೋಣ ಅಂತ ಹೇಳಿ ಒಲೆ ಮೇಲೆ ಹಾಕಿ ಫ್ರೈ ಮಾಡ್ತಾಯಿದ್ರು, ತವಾ ಫ್ರೈ ಮಾಡಿದ್ರು. ಸೊ ಅದೇ ಒಲೆ ಮೇಲೆ ಕೆಂಡ ಎಲ್ಲ ಆಯಿತು ಮತ್ತು ಸೌದೆಲ್ಲ ಉರಿತಾಯ್ತಲ್ಲ ಅಂತ ಹೇಳಿ ಅದೇ ಒಲೆ ಮೇಲೆ ಚಪಾತಿ ಕೂಡ ಮಾಡ್ಕೊಂಡ್ವಿ. ತುಂಬ ವರ್ಷಗಳಾಯಿತು ಈ ರೀತಿ ಒಲೆ ಮೇಲೆ ಚಪಾತಿ ಅಡುಗೆ ಮಾಡಿಕೊಂಡು ಊಟ ತಿಂದು. ತವಾ ಫ್ರೈ ಮಾಡ್ತಾ ಇರ್ತಾರೆ ಅವಾಗವಾಗ. ನಾನು ಈ ಥರ ಒಲೆ ಮೇಲೆ ಅಡುಗೆ ಮಾಡ್ಕೊಂಡು ತುಂಬ ವರ್ಷಗಳೇ ಆಯಿತು. ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವಿಲ್ಲಿ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಚಂದ್ರ. ನಾನು ಮತ್ತು ಚಂದ್ರ ಇಬ್ಬರು ಕಾಣಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.